ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜ್ಞಾನಸೇತು ಕಾರ್ಯಕ್ರಮದಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಇಂಗ್ಲಿಷ್ ಬೋಧಿಸ್ತಕ್ಕಂತಹ ಶಿಕ್ಷಕರು ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನ ತಮ್ಮ ತರಗತಿಗಳಿಗೆ ಆಡ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ಇನ್ಸ್ಟ್ರಕ್ಷನ್ ಇರತಕ್ಕಂಥದ್ದು ಪ್ರೌಢಶಾಲೆಗಳಲ್ಲಿ ಗಣಿತ ಶಿಕ್ಷಕರು ವಿದ್ಯಾರ್ಥಿಗಳನ್ನ ರಿಜಿಸ್ಟರ್ ಮಾಡ್ತಕ್ಕಂಥದ್ದು. ಆದರೆ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಅವರ ಲಾಗಿನ್ ನಲ್ಲಿ ಅವರ ಕ್ಲಾಸ್ ನಲ್ಲಿ ನೇರವಾಗಿ ಅವ್ರನ್ನ ಸೇರಿಸುವಂತಿಲ್ಲ, ಅವರಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನ ಕ್ರಿಯೇಟ್ ಮಾಡುವಂತಿಲ್ಲ. ಹಾಗಾದ್ರೆ ಮತ್ತೆ ವಿದ್ಯಾರ್ಥಿಗಳು ಯಾವ ರೀತಿ ನಮ್ಮ ಕ್ಲಾಸ್ಗೆ ಯಾವ ಜಾಯಿನ್ ಆಗ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ನೀವು ಲಾಗಿನ್ ಆದ ನಂತರ ನಿಮ್ಗೆ ಈ ರೀತಿಯಾದಂತಹ ವಿಂಡೋ ಕಾಣುತ್ತೆ. ಇದರ ಒಂದು ಭಾಗದಲ್ಲಿ ವೆಲ್ಕಮ್ ಅಂತ ಹೇಳಿ ನಿಮ್ಮ ಹೆಸರಿರುತ್ತೆ, ಇನ್ನೊಂದು ಬದಿಯಲ್ಲಿ ನಿಮ್ಮ ಶಾಲೆಯ ಹೆಸರಿರುತ್ತೆ. ಅದರ ಕೆಳಭಾಗದಲ್ಲಿ ನಮಗೆ ಆಪ್ಷನ್ಸ್ ಇದೆ, ಕಾನ್ಫಿಗೋ ಟೂಲ್ಸ್, ಕ್ಲಾಸಸ್, ಸ್ಟೂಡೆಂಟ್ಸ್, ರಿಸೋರ್ಸ್ ಅಂತ. ನಾವು ಮೊದಲು ಲಾಗಿನ್ ಆದ ನಂತರ ನಮ್ಮ ಶಾಲೆಯ ಹೆಸರನ್ನ ರಿಜಿಸ್ಟರ್ ಮಾಡಿದ ನಂತರ ನಾವೇನ್ ಮಾಡ್ಬೇಕಾಗತ್ತೆ, ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಕ್ಲಾಸ್ ಅಂತಕ್ಕಂಥ ಆಪ್ಷನ್ ಅಲ್ಲಿ ಕೆಳಭಾಗದಲ್ಲಿ ಕ್ರಿಯೇಟ್ ಕ್ಲಾಸ್ ಅಂತ ಇದೆ. ಆ ಕ್ರಿಯೇಟ್ ಕ್ಲಾಸ್ ನ ಕ್ಲಿಕ್ ಮಾಡಿ. ಈಗ ನಮ್ಗೆ ಆರ್ ಯು ಎ ಟೀಚರ್ ಯೂಸಿಂಗ್ ಖಾನ್ ಅಕಾಡೆಮಿ ಆನ್ ಬಿಹಾಫ್ ಆಫ್ ಸ್ಕೂಲ್ ಅಂತ ಕೇಳುತ್ತೆ. ಇದರ ಡಿಫಾಲ್ಟ್ ಆಗಿ ನೋ ಅಂತ ಸೆಲೆಕ್ಟ್ ಆಗಿರುತ್ತೆ. ನೀವು ಇದನ್ನ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಸೇವ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ನಾವು ಹೊಸ ತರಗತಿಯನ್ನ ಆಡ್ ಮಾಡಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಆಡ್ ನ್ಯೂ ಕ್ಲಾಸ್ ಅಂತ ಇದೆ, ನೇಮ್ ಯುವರ್ ಕ್ಲಾಸ್ ಅಂತ ಇದೆ. ಇದರ ಕೆಳಭಾಗದಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ನಾವು ಕ್ಲಾಸ್ ಅನ್ನ ಆಡ್ ಮಾಡಬಹುದು ಅಂತಕ್ಕಂಥದ್ದು. ಇದು ಬರೀ ಎಕ್ಸಾಂಪಲ್ ಅಷ್ಟೇ. ನೀವು ಗುರುತಿಸಲಿಕ್ಕೆ ಸುಲಭವಾಗಿರ್ತಕ್ಕಂತಹ ಸಾಧ್ಯವಾಗ್ತಕ್ಕಂತಹ ರೀತಿಯಲ್ಲಿ ನಿಮ್ಮ ತರಗತಿಗೆ ಹೆಸರನ್ನ ನೀವು ಕೊಡಬಹುದಾಗಿರುತ್ತೆ. ನಿಮ್ಮನೇನಾದ್ರೂ ಸೆಕ್ಷನ್ ಇತ್ತು ಅಂದ್ರೆ ಎ ಬಿ ಅಂತ ಕೂಡ ಮುಂದೆ ನೀವು ಆಡ್ ಮಾಡ್ಕೋಬಹುದು. ಇದಾದ ನಂತರ ಇಂಪೋರ್ಟ್ ಯುವರ್ ಕ್ಲಾಸ್ ಗೂಗಲ್ ಕ್ಲಾಸ್ ರೂಮ್ ಅಂತ ಇದೆ, ಅದೇನು ನೀವು ಟಚ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಅಂತಕ್ಕಂಥ ಆಯ್ಕೆಯನ್ನ ಕ್ಲಿಕ್ ಮಾಡಿ. ಈಗ ನಾವು ಕ್ರಿಯೇಟ್ ಮಾಡಿದಂತ ಕ್ಲಾಸ್ಗೆ ಯಾವ ಒಂದು ವಿಷಯವನ್ನ ಆಡ್ ಮಾಡಬೇಕಾಗುತ್ತೆ, ಸಬ್ಜೆಕ್ಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ನಾವೀಗ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ನಮ್ಮ ತರಗತಿಗಳಿಗೆ ಅಸೈನ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು KA ಅಂತ ಹೇಳಿ ಸರ್ಚ್ ಮಾಡಿ ನಮಗೆ ಕರ್ನಾಟಕದ ವಿಷಯಗಳನ್ನು ತೋರಿಸುತ್ತೆ. ಒಂದು ಭಾಗದಲ್ಲಿ ಮ್ಯಾಥ್ಸ್ ಕರ್ನಾಟಕ, ಇನ್ನೊಂದರಲ್ಲಿ ಸೈನ್ಸ್ ಕರ್ನಾಟಕ ಮತ್ತು ಇನ್ನೊಂದರಲ್ಲಿ ಇಂಗ್ಲಿಷ್ ಕರ್ನಾಟಕ ಇದೆ. ನಾವೀಗ 8th ಅಂತ ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡಿರೋದ್ರಿಂದಾಗಿ KA ಸೈನ್ಸ್ ಕ್ಲಾಸ್ 8 ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತಕ್ಕಂಥ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಇನ್ವೈಟ್ ಯುವರ್ ಗೂಗಲ್ ಕ್ಲಾಸ್ ರೂಮ್ ಸ್ಟೂಡೆಂಟ್ ಜಾಯಿನ್ ವಿತ್ ಎ ಕ್ಲಾಸ್ ಲಿಂಕ್, ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ ಅಂತ ಇದೆ. ಈ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ ಅಕೌಂಟ್ ಅಂತ ಯಾರು ಮಾಡಬೇಕು, ಕೇವಲ ಮ್ಯಾಥ್ಸ್ ಟೀಚರ್ ಮಾತ್ರ ಮಾಡಬೇಕು ಪ್ರೌಢಶಾಲೆಗಳಲ್ಲಿ, ಅಥವಾ ಗಣಿತವನ್ನು ಬೋಧಿಸ್ತಕ್ಕಂಥ ಶಿಕ್ಷಕರು ಮಾತ್ರ ಅಂತ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಹೀಗಾಗಿ ವಿಜ್ಞಾನ ಶಿಕ್ಷಕರು ಈ ವಿಡಿಯೋದಲ್ಲಿ ವಿಜ್ಞಾನ ಶಿಕ್ಷಕರನ್ನ ಬಳಸಿಕೊಂಡು ಮತ್ತು ಇಂಗ್ಲಿಷ್ ಶಿಕ್ಷಕರನ್ನ ಬಳಸಿಕೊಂಡು ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳನ್ನ ಸೇರಿಸ್ಕೋಬೇಕು ಅನ್ನೋದನ್ನ ಹೇಳ್ತಾ ಇರೋದ್ರಿಂದಾಗಿ ಇದರಲ್ಲಿ ಈ ಆಪ್ಷನ್ಗಳು ಯಾವುದನ್ನು ಕೂಡ ನಾವು ತಗೊಳ್ಳಲ್ಲ. ಸ್ಕಿಪ್ ಅನ್ನ ಕ್ಲಿಕ್ ಮಾಡಿ. ಈಗ ನಾವು ಕ್ರಿಯೇಟ್ ಮಾಡಿದಂತ ತರಗತಿ ನಮಗೆ ಶೋ ಆಗುತ್ತೆ. ತರಗತಿ ಹೆಸರು, ಕೋರ್ಸು, ಸ್ಟೂಡೆಂಟ್ಸು, 0 ಸ್ಟೂಡೆಂಟ್ಸ್ ಅಂತ ಇದೆ. ಪಕ್ಕದಲ್ಲಿ ಆಡ್ ಸ್ಟೂಡೆಂಟ್ ಅಂತ ಇದೆ. 3 ಚುಕ್ಕೆಗಳು ಕೂಡ ಕಾಣಿಸುತ್ತೆ. ಒಂದು ಸಲ ನಾವು ತರಗತಿಯನ್ನ ಕ್ರಿಯೇಟ್ ಮಾಡಿದ್ಮೇಲೆ, ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಇದನ್ನ ನಾವು ಖಾನ್ ಅಕಾಡೆಮಿಯ ಜೊತೆ ಅದನ್ನ ಲಿಂಕ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಮುಂದೆ ಕಾಣ್ತಕ್ಕಂಥ 3 ಆಯ್ಕೆಗಳೇನಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ 3 ಆಯ್ಕೆ ಬರುತ್ತೆ, ಆಡ್ ಸ್ಟೂಡೆಂಟ್, ಅಸೈನ್ ಟು ಗೂಗಲ್, ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್, ಸೆಟ್ಟಿಂಗ್ಸ್ ಅಂತ ಹೇಳಿ. ಈ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ನಮ್ಮ ಶಾಲೆಯನ್ನು ತೋರಿಸುತ್ತೆ ಹೆಸರನ್ನ. ಅದಾದ ನಂತರ ಗ್ರೇಡ್ ಅನ್ನ ಕೇಳುತ್ತೆ, ನೀವು ಗ್ರೇಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ತರಗತಿಯ ಕ್ಲಾಸ್ ಅನ್ನ ನೀವು ಸೆಲೆಕ್ಟ್ ಮಾಡಿದೀರಾ, ಕ್ರಿಯೇಟ್ ಮಾಡಿದೀರಾ, ಆ ತರಗತಿಯ ಗ್ರೇಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ನಾವು ನೋಡಬಹುದು
ನಾವು ಕ್ರಿಯೇಟ್ ಮಾಡಿದಂತ ತರಗತಿಯ ಮೇಲ್ಭಾಗದಲ್ಲಿ ಬ್ಲೂ ರಿಬ್ಬನ್ ನಲ್ಲಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಇದೆ. ಈಗ ನಾವು ಸಕ್ಸಸ್ಫುಲ್ ಆಗಿ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿದೀವಿ ಮತ್ತು ಖಾನ್ ಅಕಾಡೆಮಿ ಜೊತೆ ಪಾರ್ಟ್ನರ್ಶಿಪ್ ಸ್ಕೂಲ್ ಆಗಿ ನಾವು ನಮ್ಮ ಶಾಲೆಯನ್ನ ಅಸೈನ್ ಮಾಡಿದೀವಿ. ಇಷ್ಟಾದ ನಂತರ ನಾವು ಮಕ್ಕಳಿಗೆ ಏನ್ ಮಾಡ್ಬೇಕಾಗುತ್ತೆ, ಟಾರ್ಗೆಟ್ಸ್ ಅನ್ನ ಕೊಡಬೇಕಾಗುತ್ತೆ, ಅಸೈನ್ಮೆಂಟ್ಸ್ ಅನ್ನ ಕೊಡಬೇಕಾಗುತ್ತೆ, ಗೋಲ್ಸ್ ಗಳನ್ನ ಕೊಡಬೇಕಾಗುತ್ತೆ. ಈ ಗೋಲ್ಸ್ ಅನ್ನ ಅಸೈನ್ಮೆಂಟ್ ಅನ್ನ ನಾವು ಕೊಡಬೇಕು ಅಂದ್ರೆ ನಮ್ಮ ತರಗತಿಯಲ್ಲಿ ಮಕ್ಕಳು ಜಾಯಿನ್ ಆಗಿರ್ಬೇಕಾಗುತ್ತೆ. ಹಾಗಾದ್ರೆ ಜಾಯಿನ್ ಆಗಿರ್ಬೇಕಾಗುತ್ತೆ ಅಂದ್ರೆ ನಾವು ನೇರವಾಗಿ ಮಕ್ಕಳನ್ನ ಆಡ್ ಸ್ಟೂಡೆಂಟ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಆಡ್ ಮಾಡುವಾಗಿಲ್ಲ. ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಕರು ಹಾಗೇನಾದ್ರು ಮಾಡಿದ್ರೆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ವೇರಿಯೇಷನ್ ಆಗುತ್ತೆ. ಒಬ್ಬರು ಶಿಕ್ಷಕರು ಮಾತ್ರ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದನ್ನ ಈ ಬಾರಿ ಮ್ಯಾಥ್ಸ್ ಟೀಚರ್ಸ್ಗೆ ಕೊಡಲಾಗಿದೆ. ಹಾಗಾಗಿ ಉಳಿದಂತ ಶಿಕ್ಷಕರು ಅಸೈನ್ಮೆಂಟ್ಸ್ ಅನ್ನ ಕೊಡ್ಲಿಕ್ಕೆ ಅಥವಾ ಗೋಲ್ಸ್ ಅನ್ನ ಕೊಡಲಿಕ್ಕೆ ವಿದ್ಯಾರ್ಥಿಗಳು ಇಲ್ಲದೆ ಹೋದ್ರೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಮ ತರಗತಿ ಏನ್ ಕ್ರಿಯೇಟ್ ಮಾಡಿದೀವಿ ಈ ತರಗತಿಗೆ ವಿದ್ಯಾರ್ಥಿಗಳಿಗೆ ನೇರವಾಗಿ ಜಾಯಿನ್ ಆಗ್ಲಿಕ್ಕೆ ನಮ್ಮ ತರಗತಿಯ ಕೋಡ್ ಅನ್ನ ಕೊಡಬೇಕಾಗುತ್ತೆ. ಆ ಕೋಡ್ ಅನ್ನ ಬಳಸ್ಕೊಂಡು ಗಣಿತ ಶಿಕ್ಷಕರು ಕ್ರಿಯೇಟ್ ಮಾಡಿದಂತ ಯೂಸರ್ ಐಡಿ ಪಾಸ್ವರ್ಡ್ ಗಳನ್ನ ಹಾಕಿ ಲಾಗಿನ್ ಆಗಿ ಆ ವಿದ್ಯಾರ್ಥಿಗಳು ನಮ್ಮ ತರಗತಿಗಳಿಗೆ ಜಾಯಿನ್ ಆಗ್ತಾರೆ. ಒಂದ್ಸಲ ಎಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆದ್ರು ಅಂದ್ರೆ ಆವಾಗ ನಾವೇನ್ ಮಾಡ್ಬೋದು, ಗೋಲ್ಸ್ ಅನ್ನ ಅವರಿಗೆ ಕೊಡಬಹುದು, ಅಸೈನ್ಮೆಂಟ್ ಗಳನ್ನ ಕೊಡಬಹುದು. ಈಗ ನಾವು ಮೊದಲನೇದಾಗಿ ನಮ್ಮ ಕ್ಲಾಸ್ ನ ಕೋಡ್ ಯಾವ ರೀತಿಯಾಗಿ ನಮಗೆ ಸಿಗುತ್ತೆ ಅನ್ನೋದನ್ನ ನೋಡೋಣ. ತರಗತಿ ಏನು ಕ್ರಿಯೇಟ್ ಮಾಡಿದ್ದೀರಾ ಇದರ ಮುಂಭಾಗದಲ್ಲಿರ್ತಕ್ಕಂಥ 3 ಗೆರೆಗಳು ಅದನ್ನ ಕ್ಲಿಕ್ ಮಾಡಿ. ಈಗ ನಮಗೆ ಎರಡೇ ಓಪನ್ ಆಗಿದೆ ಆಪ್ಷನ್ಸ್. ಮೊದಲು ಪಾರ್ಟ್ನರ್ಶಿಪ್ ಸ್ಕೂಲ್ ಓಪನ್ ಆಗಿತ್ತು, ಈಗ ಅದನ್ನ ಮಾಡಿದೀವಿ, ಹಾಗಾಗೋದಿಲ್ಲ. ಈಗ ಆಡ್ ಸ್ಟೂಡೆಂಟ್ ಮತ್ತು ಸೆಟ್ಟಿಂಗ್ಸ್ ಅಷ್ಟೇ ಇದೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗಿದೆ. ಈಗ ನೀವು ನೋಡಬಹುದು ಕ್ಲಾಸ್ ಇನ್ಫಾರ್ಮೇಶನ್ ಇದೆ, ಅಂದ್ರೆ ಕ್ಲಾಸ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಕ್ಲಾಸ್ ಕೋಡ್ ಇದೆ. ಈ ಕ್ಲಾಸ್ ಕೋಡ್ ಏನಿದೆ ಇದನ್ನ ನಾವು ಕಾಪಿ ಮಾಡಿ ಅಥವಾ ಬರ್ಕೊಂಡು ಈ ತರಗತಿಗೆ ಸಂಬಂಧಪಟ್ಟಂತ ಅಂದ್ರೆ 8ನೇ ತರಗತಿಗೆ ಸಂಬಂಧಪಟ್ಟಂತ ನಿಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕೋಡ್ ಅನ್ನ ಅವರಿಗೆ ನಾವು ಕೊಡಬೇಕಾಗುತ್ತೆ. ಅವರು ಈ ಕೋಡ್ ಅನ್ನ ಬಳಸ್ಕೊಂಡು ನಮ್ಮ ತರಗತಿಗಳಿಗೆ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಗಳ ತರಗತಿಗಳಿಗೆ ಜಾಯಿನ್ ಆಗ್ತಕ್ಕಂಥದ್ದು. ಒಂದು ವೇಳೆ ನಾವು ಇಲ್ದಲೇನೆ ಅಸೈನ್ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ನೋಡ್ಬಿಡಿ. ಈ ಎಡಭಾಗದಲ್ಲಿರ್ತಕ್ಕಂಥ ಸೈಡ್ ಮೆನುವಿನಲ್ಲಿ ಅಸೈನ್ ಅಂತ ಇದೆ. ನಾವೇನಾದ್ರು ಮಾಸ್ಟರಿಂಗ್ ಗೋಲ್ಸ್ ಅನ್ನ ಕೋರ್ಸ್ ಬಗ್ಗೆ ಇರತಕ್ಕಂಥ ಅಸೈನ್ಮೆಂಟ್ ಗಳನ್ನ 8ನೇ ತರಗತಿಯ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಅಸೈನ್ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ನೋಡಿ. ಅಸೈನ್ ಮೇಲೆ ಕ್ಲಿಕ್ ಮಾಡಿದೀವಿ, ಕ್ಲಾಸ್ ಸೆಲೆಕ್ಟ್ ಆಗಿದೆ, ಕೋರ್ಸ್ ಮಾಸ್ಟರಿ ಗೋಲ್ ಇದೆ. ನಾವು ಯೂನಿಟ್ ಮಾಸ್ಟರಿ ಗೋಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಒಂದು ಚಾಪ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಅದನ್ನ ಮುಗಿಸ್ಬೇಕಾದಂತಹ ಡ್ಯೂ ಡೇಟ್ ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ನೀವು ಡ್ಯೂ ಡೇಟ್ ಅನ್ನ ಬೇಕಾದ್ರೆ ಎಡಿಟ್ ಕೂಡ ಮಾಡಬಹುದು, ನಿಮಗೆ ಇಷ್ಟ ಬಂದಷ್ಟು ಡೇಟ್ ಅನ್ನ ದಿನಗಳನ್ನ ಅವರಿಗೆ ನೀಡಬಹುದು. ಅದಾದ ನಂತರ ಕೆಳಭಾಗದಲ್ಲಿ ಕ್ರಿಯೇಟ್ 1 ಯೂನಿಟ್ ಗೋಲ್ ಅಂತ ಇದೆ. ಇದು ಈಗ ಐಡ್ ಆಗಿದೆ. ಏನಕ್ಕೆ ಐಡ್ ಆಗಿದೆ ಅಂದ್ರೆ ಈ ತರಗತಿಯಲ್ಲಿ ಯಾವುದೇ ವಿದ್ಯಾರ್ಥಿಗಳು ಜಾಯಿನ್ ಆಗಿಲ್ಲ. ವಿದ್ಯಾರ್ಥಿಗಳು ಜಾಯಿನ್ ಆದ್ರೆ ಮಾತ್ರ ನಾವು ಗೋಲ್ಗಳನ್ನ ವಿದ್ಯಾರ್ಥಿಗಳಿಗೆ ಕೊಡಬಹುದಾಗಿರುತ್ತೆ. ಹಾಗಾಗಿ ನೀವು ಮೊದಲು ಏನ್ ಮಾಡ್ಬೇಕಾಗತ್ತೆ, ತರಗತಿ ಕೋಡ್ ಅನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕಾಗತ್ತೆ. ಕ್ಲಾಸ್ ಕೋಡ್ ಅನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕಾಗುತ್ತೆ. ಆ ಕ್ಲಾಸ್ ಕೋಡ್ ನಮಗೆ ನಮ್ಮ ತರಗತಿಯನ್ನು ಕ್ರಿಯೇಟ್ ಮಾಡಿದೀವಿ, ಅದರ ಮುಂಭಾಗದಲ್ಲಿರ್ತಕ್ಕಂಥ 3 ಚುಕ್ಕೆಗಳನ್ನ ಕ್ಲಿಕ್ ಮಾಡಿದಾಗ ಬರ್ತಕ್ಕಂಥ ಸೆಟ್ಟಿಂಗ್ಸ್ ಆಯ್ಕೆಯಲ್ಲಿ ನಮಗೆ ಸಿಗುತ್ತೆ. ಇದನ್ನ ಬರೆದು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು. ಇದನ್ನ ಬಳಸ್ಕೊಂಡು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಲಾಗಿನ್ ಆಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವೀಗ ನೋಡೋಣ. ಈಗ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ಇಂಗ್ಲಿಷ್ನ ತರಗತಿ ಕೋಡ್ಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ
ಆ ತರಗತಿಗಳಿಗೆ ಸೇರ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಈಗ ವಿದ್ಯಾರ್ಥಿ ಲಾಗಿನ್ ನಲ್ಲಿ ಮೊದಲನೇದಾಗಿ ಖಾನ್ ಅಕಾಡೆಮಿ ವೆಬ್ಸೈಟ್ಗೆ ಹೋಗಿ ನೀವು ಈ ತರ ಹೋಮ್ ಪೇಜ್ ಬಂದ ಮೇಲೆ ಸೈನ್ ಅಪ್ ಹೋಗುವಾಗಿಲ್ಲ, ನೇರವಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾಕೆಂದ್ರೆ ಈಗಾಗಲೇ ಗಣಿತ ಶಿಕ್ಷಕರು ಅವ್ರಿಗೆ ಲಾಗಿನ್ ಮಾಡತಕ್ಕಂತಹ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಗಳನ್ನು ಕೊಟ್ಟಿರ್ತಾರೆ. ಅವ್ರು ಅದನ್ನ ಬಳಸ್ಕೊಂಡು ನೇರವಾಗಿ ಲಾಗಿನ್ ಆಗ್ತಕ್ಕಂಥದ್ದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನ ಹಾಕ್ತಕ್ಕಂಥದ್ದು. ಇಲ್ಲಿ ಯೂಸರ್ ನೇಮ್ ಆರ್ ಯೂಸರ್ ಇಮೇಲ್ ಅಂತ ಇದೆ, ಇಲ್ಲಿ ಯೂಸರ್ ನೇಮ್ ಹಾಕ್ಬೇಕು. ಪಾಸ್ವರ್ಡ್ ಅಂತ ಕಡೆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನ ಎಂಟರ್ ಮಾಡಿ ನಂತರ ಕೆಳಭಾಗದಲ್ಲಿ ಲಾಗಿನ್ ಅಂತ ಇದೆ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿದ್ಯಾರ್ಥಿಗಳು ಲಾಗಿನ್ ಆಗಬಹುದು. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನ ಎಂಟರ್ ಮಾಡಿದ್ದೀನಿ, ಲಾಗಿನ್ ಕ್ಲಿಕ್ ಮಾಡ್ತೀನಿ. ಈಗ ಲಾಗಿನ್ ಆಗಿದೆ. ಮೊದಲ ಬಾರಿ ವಿದ್ಯಾರ್ಥಿಗಳು ಲಾಗಿನ್ ಆದಾಗ ಅವರು ಈ ಕಂಡೀಷನ್ಸ್ ಗಳಿಗೆ ಓಕೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಗ್ರಿ ಮಾಡಬೇಕಾಗುತ್ತೆ. ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಲರ್ನಿಂಗ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿ. ಬಲಭಾಗದ ಮೇಲ್ತುದಿಯಲ್ಲಿ ವಿದ್ಯಾರ್ಥಿ ಹೆಸರು ನೋಡಬಹುದು. ಈ ಹೆಸರು ಮೇಲೆ ಕ್ಲಿಕ್ ಮಾಡಿ ಪುನಃ ನಾವು ಲರ್ನರ್ ಹೋಮ್ಗೆ ಹೋಗಬಹುದು, ಅಥವಾ ಸೆಟ್ಟಿಂಗ್ಸ್ಗೆ ಹೋಗಬಹುದು, ಅಥವಾ ಲಾಗ್ಔಟ್ಗೂ ಕೂಡ ಹೋಗಬಹುದು. ಅದು ಬೇಡ, ಇಲ್ಲಿ ಮಧ್ಯದಲ್ಲಿ ಖಾನ್ ಅಕಾಡೆಮಿ ಸಿಂಬಲ್ ಇದೆ, ಐಕಾನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಸ್ಟೂಡೆಂಟ್ ಡ್ಯಾಶ್ ಬೋರ್ಡಿಗೆ ಬರ್ತೀವಿ. ಮೊದಲ ಬಾರಿ ಲಾಗಿನ್ ಆದಾಗ ಈ 4 ಹಂತಗಳನ್ನ ನೆಕ್ಸ್ಟ್ ಅಥವಾ ಸ್ಕಿಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಈಗ ನೀವು ನೋಡಬಹುದು ನಾವೀಗ ವಿದ್ಯಾರ್ಥಿಯ ಡ್ಯಾಶ್ ಬೋರ್ಡ್ ಅಲ್ಲಿ ಇದ್ದೀವಿ. ವಿದ್ಯಾರ್ಥಿ ಲಾಗಿನ್ ನಲ್ಲಿ ಇರ್ತಕ್ಕಂಥ ಡ್ಯಾಶ್ ಬೋರ್ಡ್ ಇದು. ಇದು ವಿದ್ಯಾರ್ಥಿ ಹೆಸರು ABCD, ಯೂಸರ್ ನೇಮ್ ABCD 6847. ಇಲ್ಲಿರ್ತಕ್ಕಂಥ ಮೆನುಗಳಲ್ಲಿ ಈಗಾಗಲೇ ಈ ವಿದ್ಯಾರ್ಥಿಯನ್ನ ಮ್ಯಾಥ್ಸ್ ಶಿಕ್ಷಕರು, ಗಣಿತ ಶಿಕ್ಷಕರು ಆಡ್ ಮಾಡಿರೋದ್ರಿಂದಾಗಿ ಆ ತರಗತಿಯಲ್ಲಿ ವಿದ್ಯಾರ್ಥಿ ಇದ್ದಾನೆ, ಅವರ ಕೋರ್ಸ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಈಗ ವಿದ್ಯಾರ್ಥಿ ವಿಜ್ಞಾನ ತರಗತಿಗೆ ಜಾಯಿನ್ ಆಗ್ಬೇಕಾಗತ್ತೆ. ಜಾಯಿನ್ ಆಗ್ಲಿಕ್ಕೆ ಸೈಡ್ ಮೆನುವಿನಲ್ಲಿ ನೀವು ನೋಡಬಹುದು ಮೈ ಸ್ಟಫ್ ಇದೆ, ಕೋರ್ಸಸ್ ಇದೆ, ಮೈ ಅಕೌಂಟ್, ಪ್ರೋಗ್ರೆಸ್, ಪ್ರೊಫೈಲ್, ಟೀಚರ್ಸ್ ಅಂತ ಇದೆ. ಇದರಲ್ಲಿ ಟೀಚರ್ಸ್ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಟೀಚರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಮೈ ಟೀಚರ್ಸ್ ಅಂಡ್ ಟ್ಯೂಟರ್ಸ್ ಅಂತ ಒಂದು ಹೆಡಿಂಗ್ ಕಾಣಿಸುತ್ತೆ. ಅದರ ಕೆಳಭಾಗದಲ್ಲಿ ಎಂಟರ್ ಎ ಕ್ಲಾಸ್ ಕೋಡ್ ಅಂತ ಇದೆ. ಈ ಎಂಟರ್ ಎ ಕ್ಲಾಸ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಈ ವಿದ್ಯಾರ್ಥಿ ಯಾವುದೇ ಶಿಕ್ಷಕರ ತರಗತಿಗಳಿಗೆ ಸೇರ್ಕೊಳ್ಳಬಹುದು. ಸೇರ್ಕೊಂಡ ನಂತರ ಆ ಶಿಕ್ಷಕರು ಇವರಿಗೆ ಟಾಸ್ಕ್ಗಳನ್ನ ಕೊಡಬಹುದು. ಈಗ ಇಲ್ಲಿ ಎಂಟರ್ ಎ ಕ್ಲಾಸ್ ಕೋಡ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಎಂಟರ್ ಯುವರ್ ಕ್ಲಾಸ್ ಕೋಡ್ ಅಂತ ಹೇಳಿ ಒಂದು ವಿಂಡೋ ಓಪನ್ ಆಗುತ್ತೆ. ನಾವೀಗ ಕ್ಲಾಸ್ ಕೋಡ್ ಅನ್ನ ಎಂಟರ್ ಮಾಡ್ಬೇಕಲ್ಲಿ. ಏನು ವಿಜ್ಞಾನ ಶಿಕ್ಷಕರು ಅಥವಾ ಇಂಗ್ಲಿಷ್ ಶಿಕ್ಷಕರು ಕ್ರಿಯೇಟ್ ಮಾಡಿರ್ತಾರೆ ತರಗತಿಯನ್ನ, ಕ್ಲಾಸ್ ಅನ್ನ, ಆ ತರಗತಿ ಕೋಡ್ ಅನ್ನ ಅವರು ಅಲ್ಲಿಂದ ಪಡ್ಕೊಂಡಿರ್ತಾರೆ, ವಿದ್ಯಾರ್ಥಿಗಳಿಗೆ ನೀಡಿರ್ತಾರೆ. ಅದನ್ನ ವಿದ್ಯಾರ್ಥಿಗಳ ಲಾಗಿನ್ನಲ್ಲಿ ಈ ರೀತಿಯಾದ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾ ವಿದ್ಯಾರ್ಥಿಗಳು ಆ ತರಗತಿಗಳಿಗೂ ಕೂಡ ಆ ಶಿಕ್ಷಕರು ನೇರವಾಗಿ ಆಡ್ ಮಾಡ್ತಾ ಹೋದ್ರು ಕೂಡ ಆ ತರಗತಿಗಳಿಗೆ ಸೇರ್ಕೋಬಹುದು. ಕ್ಲಾಸ್ ಕೋಡ್ ಅನ್ನ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ತೋರಿಸುತ್ತಲ್ಲಿ ಇದು ಯಾರ ಒಂದು ತರಗತಿಯ ಕೋಡ್ ಆಗಿದೆ ಅಂತ ಹೇಳಿ. ನಾವೇನ್ ಕ್ರಿಯೇಟ್ ಮಾಡಿದ್ವಿ ಸೈನ್ಸ್ 8 ಅಂತ ಹೇಳಿ, ಅದ್ರದ್ದು ಜಾಯಿನ್ ಅಂತ ಹೇಳಿದೆ, ಅದನ್ನ ಕ್ಲಿಕ್ ಮಾಡಿ. ಸೈಡ್ ಮೆನುವಿನಲ್ಲಿ ನೋಡಬಹುದು 2 ತರಗತಿಗಳಿಗೆ ಇವನು ಜಾಯಿನ್ ಆಗಿದ್ದಾನೆ. ಈಗ ಈ ವಿದ್ಯಾರ್ಥಿ ಮ್ಯಾಥ್ಸ್ ಮೊದಲೇ ಇತ್ತು, ಶಿಕ್ಷಕರೇ ಜಾಯಿನ್ ಮಾಡಿಸಿರ್ತಾರೆ. ಎರಡನೇದು ವಿಜ್ಞಾನಕ್ಕೆ ಈ ವಿದ್ಯಾರ್ಥಿ ಕ್ಲಾಸ್ ಕೋಡ್ ಅನ್ನು ಬಳಸ್ಕೊಂಡು ಜಾಯಿನ್ ಆಗಿರ್ತಕ್ಕಂಥದ್ದು. ಮತ್ತೊಂದು ತರಗತಿಗೆ ಜಾಯಿನ್ ಆಗ್ಬೇಕು ಅಂದ್ರೆ ಈ ವಿದ್ಯಾರ್ಥಿ ಪುನಃ ಏನ್ ಮಾಡ್ಬೇಕಾಗುತ್ತೆ, ಸೈಡ್ ಮೆನುವಿನಲ್ಲಿ ಟೀಚರ್ಸ್ ಏನಿದೆ ಅದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ.
ಇಲ್ಲಿ ಎಂಟರ್ ಎ ಕ್ಲಾಸ್ ಕೋಡ್, ಜಾಯಿನ್ ಎ ಕ್ಲಾಸ್ ಕೆಳಭಾಗದಲ್ಲಿ ಎಂಟರ್ ಎ ಕ್ಲಾಸ್ ಕೋಡ್ ಏನಿದೆ ಇದನ್ನು ಕ್ಲಿಕ್ ಮಾಡಿ ಕ್ಲಾಸ್ ಕೋಡ್ ಅನ್ನು ಎಂಟರ್ ಮಾಡಿ ಸರ್ಚ್ ಕೊಟ್ಟಾಗ ಆ ತರಗತಿಯನ್ನು ತೋರಿಸುತ್ತೆ. ಅದರ ಕೆಳಭಾಗದಲ್ಲಿ ಜಾಯಿನ್ ಟು ದಟ್ ಕ್ಲಾಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ತರಗತಿಗಳಿಗೂ ಕೂಡ ಇಂಗ್ಲಿಷ್ ತರಗತಿಗೂ ಕೂಡ ಈ ವಿದ್ಯಾರ್ಥಿ ಜಾಯಿನ್ ಆಗ್ಬಹುದು. ಅಂದ್ರೆ ಒಬ್ಬರು ಶಿಕ್ಷಕರು ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ರಿಜಿಸ್ಟರ್ ಮಾಡಿದ್ರೆ ಸಾಕು, ಉಳಿದಂತಹ ಶಿಕ್ಷಕರು ಅವರ ತರಗತಿ ಕೋಡ್ಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿದಾಗ ವಿದ್ಯಾರ್ಥಿಗಳ ಲಾಗಿನ್ ನಲ್ಲಿ ಬೇರೆ ಬೇರೆ ತರಗತಿಗಳಿಗೆ ಅವ್ರು ಸೇರ್ಕೋಬಹುದು. ಅವ್ರು ಸೇರ್ಕೊಳ್ದೆ ಹೋದ್ರೆ ಉಳಿದ ಶಿಕ್ಷಕರು ಇವರಿಗೆ ಟಾಸ್ಕ್ಗಳನ್ನ ಗೋಲ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಈ ವಿದ್ಯಾರ್ಥಿ ವಿಜ್ಞಾನಕ್ಕೆ ಸೇರಿದರೆ ವಿಜ್ಞಾನದಲ್ಲಿ ಇವರಿಗೆ ಗೋಲ್ ಕೊಡಬಹುದಾದದನ್ನು ನೋಡೋಣ. ಶಿಕ್ಷಕರ ಲಾಗಿನ್ಗೆ ಪುನಃ ವಾಪಸ್ ಹೋಗೋಣ. ಈಗ ನಾವು ಪುನಃ ಶಿಕ್ಷಕರ ಲಾಗಿನ್ಗೆ ಬಂದಿದ್ದೀವಿ. ಅಂದ್ರೆ ವಿಜ್ಞಾನ ಅಥವಾ ಇಂಗ್ಲಿಷ್ ಶಿಕ್ಷಕರು. ನೀವು ನೋಡ್ಬೋದು ಇಲ್ಲಿ ಕ್ಲಾಸಸ್ ಅಲ್ಲಿ ವಿಜ್ಞಾನದಲ್ಲಿ ಒಬ್ಬ ವಿದ್ಯಾರ್ಥಿ ಆಡ್ ಆಗಿದ್ದಾನೆ. ನಾವು ಯಾವುದೇ ವಿದ್ಯಾರ್ಥಿಗಳು ನೇರವಾಗಿ ಸೇರಿಸಿಲ್ಲ, ಆದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿ ಜಾಯಿನ್ ಆದ ಅಂದ್ರೆ ಅವನು ಈ ಶಿಕ್ಷಕರು ನೀಡಿದಂತ ಕ್ಲಾಸ್ ಕೋಡ್ ಅನ್ನ ಅವರ ಲಾಗಿನ್ ನಲ್ಲಿ ಹಾಕ್ಬಿಟ್ಟು ಈ ಕ್ಲಾಸ್ಗೆ ಜಾಯಿನ್ ಆಗಿದ್ದಾರೆ. ಈಗ ಇವ್ರು ಏನ್ ಮಾಡಬಹುದು, ಗೋಲ್ಗಳನ್ನ ಅಥವಾ ಅಸೈನ್ಮೆಂಟ್ ಗಳನ್ನ ವರ್ಕ್ ಗಳನ್ನ ಅವರು ಈ ವಿದ್ಯಾರ್ಥಿಗೆ ಕೊಡಬಹುದು. ನೀವು ಈ 3 ಚುಕ್ಕಿಗಳನ್ನ ಕ್ಲಿಕ್ ಮಾಡಿ ಕೂಡ ಗೋಲ್ಸ್ ಅನ್ನ ಅಸೈನ್ ಮಾಡಬಹುದು, ಅಥವಾ ನೇರವಾಗಿ ಈ ಚಿತ್ರದ ಮೇಲೆ ಅಥವಾ ಈ ಬಾಕ್ಸ್ ಒಳಗಡೆ ಎಲ್ಲೇ ಕ್ಲಿಕ್ ಮಾಡಿ ಕೂಡ ನಾವು ಸೈಡ್ ಮೆನುವಿನ ಓಪನ್ ಮಾಡಬಹುದು. ಈ 3 ಚುಕ್ಕಿಗಳನ್ನ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಈಗ ನಾವಿಲ್ಲಿ ಸೈಡ್ ಮೆನುವಿನಲ್ಲಿ ಮಾಸ್ಟರಿ ಗೋಲ್ಸ್ ಅಸೈನ್ ಅಂತ ಇದೆ, ಅಸೈನ್ ಮೇಲೆ ಕ್ಲಿಕ್ ಮಾಡಿ. ವಿಷಯ ಸೆಲೆಕ್ಟ್ ಕೋರ್ಸ್ ಸೆಲೆಕ್ಟ್ ಆಗಿದೆ, ಸೆಲೆಕ್ಟ್ ಕಂಟೆಂಟ್ ಅಂತ ಇದೆ. ಕೋರ್ಸ್ ಮಾಸ್ಟರಿ ಅಂದ್ರೆ ಹೋಲ್ ಕೋರ್ಸ್ ಅನ್ನ ಒಟ್ಟಿಗೆ ಕೊಡೋದಾದ್ರೆ ನಾವು ಯೂನಿಟ್ ವೈಸ್ ಕೊಡ್ತೀವಿ ಅಂದ್ರೆ ಯೂನಿಟ್ ಮಾಸ್ಟರಿ ತಗೋಬೇಕಾಗುತ್ತೆ. ಅದರಲ್ಲಿ ಒಂದು ಚಾಪ್ಟರ್ ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಲೆಂಡರ್ ಇಂದ. ನಿಮಗೆ ಬೇಕಾದ್ರೆ ಅದನ್ನ ಹೆಚ್ಚು ಕಡಿಮೆ ಮಾಡಬಹುದು ಡೇಟ್ ಅನ್ನ. ಅದಾದ ನಂತರ ಕೆಳಭಾಗದಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಈಗ ನೀವು ನೋಡಬಹುದು ಕ್ರಿಯೇಟ್ 1 ಯೂನಿಟ್ ಗೋಲ್ ಅಂತಕ್ಕಂಥದ್ದು ಹೈಲೈಟ್ ಆಗಿದೆ. ಮೊದಲು ಯಾವುದೇ ವಿದ್ಯಾರ್ಥಿಗಳು ಜಾಯಿನ್ ಆಗದೇ ಇದ್ದಾಗ ಈ ಗೋಲ್ ಏನಾಗಿತ್ತು ಅಂದ್ರೆ ಹೈಡ್ ಆಗಿತ್ತು ಈ ಆಪ್ಷನ್. ಈಗಿದು ಆಕ್ಟಿವೇಟ್ ಆಗಿದೆ. ಅಂದ್ರೆ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಕರ ಕ್ಲಾಸ್ಗಳಿಗೆ ಕೋಡ್ ಅನ್ನ ಬಳಸಿಕೊಂಡು ತರಗತಿ ಕೋಡ್ ಅನ್ನು ಬಳಸಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಲಾಗಿನ್ ಆದ್ಮೇಲೆ ಅಥವಾ ಸೇರ್ಕೊಳ್ಳುವಂತೆ ಶಿಕ್ಷಕರು ಅವರಿಗೆ ವಿಧಾನವನ್ನು ತಿಳಿಸ್ಕೊಡ್ಬೇಕು. ಅದಾದ ನಂತರ ಎಲ್ಲ ವಿದ್ಯಾರ್ಥಿಗಳು ಸೇರ್ಕೊಂಡ್ಮೇಲೆ ಇವರು ನೇರವಾಗಿ ವಿದ್ಯಾರ್ಥಿಗಳನ್ನ ಜಾಯಿನ್ ಮಾಡಿ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಗಳನ್ನ ಕೊಡದಲೇನೆ ನೇರವಾಗಿ ಇವರು ಏನ್ ಮಾಡಬಹುದು, ಗೋಲ್ಸ್ ಅನ್ನ ಅಸೈನ್ಮೆಂಟ್ ಅನ್ನ ಅವರಿಗೆ ಅಸೈನ್ ಮಾಡಬಹುದಾಗಿರುತ್ತೆ. ಈ ರೀತಿಯಾಗಿ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಕರು ಯಾರು ನೇರವಾಗಿ ವಿದ್ಯಾರ್ಥಿಗಳನ್ನ ರಿಜಿಸ್ಟರ್ ಮಾಡಲ್ಲ ಅವರ ತರಗತಿಗಳಿಗೆ ವಿದ್ಯಾರ್ಥಿಗಳು ಜಾಯಿನ್ ಆಗಬಹುದಾಗಿರುತ್ತೆ. ಈ ವಿಧಾನವನ್ನು ಅನುಸರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.